79 ಕೋಟಿ ಹಣ ಹೋಗಿರೋದು ಮೃತರ ಅಕೌಂಟ್ಗೆ. 79 ಕೋಟಿ ಮೃತ ಮಹಿಳೆಯರ ಖಾತೆಗೆ ಹೋಗಿರೋದು. 2023ರಿಂದ 24ರ ನವೆಂಬರ್ ವರೆಗೆ ಹೋಗಿದ್ದು ಗೃಹಲಕ್ಷ್ಮಿ ಹಣ ಹೋಗಿದ್ದು 79 ಕೋಟಿ. ಕುಟುಂಬಸ್ಥರು ಅದನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ಗಳ ಜೊತೆ ಹಣಕಾಸು ಇಲಾಖೆ ಅಧಿಕಾರಿಗಳು ಸಭೆಯನ್ನ ಮಾಡ್ತಿದ್ದಾರೆ. ದುಡ್ಡನ್ನ ವಾಪಸ್ ಕೊಡಿ, ವಾಪಸ್ ತರಿಸಿ ಅಂತೇಳಿ. ಈಗ ಕೊಟ್ಟಾಯ್ತು, 2,000 ರೂಪಾಯಿ ಬಂತು, ಅದು ಖಾಲಿ ಆಯ್ತು, ವರ್ಷನೇ ಕಳೆದೋಯ್ತು. ಇನ್ನೊಂದು 10 ದಿವಸ ಹೋದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. 2026 ಬಂದ್ಬಿಡ್ತು. ಈಗ ಬ್ಯಾಂಕ್ ಅವ್ರ ಹಿಂದೆ ಬಿದ್ರೆ ದುಡ್ಡು ತರಿಸಿ ಅಂದ್ರೆ ದುಡ್ಡು ಬಂತು, ದುಡ್ಡು ಯೂಸ್ ಆಯ್ತು, ಖರ್ಚಾಯ್ತು. ಈಗ 79 ಕೋಟಿ, ಎಷ್ಟು? 79 ಕೋಟಿ ಮೃತ ಮಹಿಳೆಯರ ಖಾತೆಗೆ ಹಣ ಹೋಗಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, 79 ಕೋಟಿ ಹಣ ಮೃತ ಮಹಿಳೆಯರ ಖಾತೆಗೆ ಹೋಗಿದೆ. ಇದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೇಗೆಲ್ಲ ಕಸರತ್ತು ನಡೀತಾ ಇದೆ? ಯಾರು ಎಡವಟ್ಟಿದ್ದು? ನಾಗೇಂದ್ರ ಬಾಬು, ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಯಾರ್ಯಾರ ಅಕೌಂಟ್ಗೆ ಅಮೌಂಟ್ ಹೋಗಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಲು ಇದೀಗ ಆರ್ಥಿಕ ಇಲಾಖೆ ಸಾಕಷ್ಟು ಶತ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇದು ಪಾಸಿಬಿಲಿಟಿ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲಿ ಒಂದಿಷ್ಟು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಂದು, ಇಲ್ಲಿ ನಿರ್ಲಕ್ಷ್ಯ, ಇವರು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಜೊತೆಗೆ ಒಂದಿಷ್ಟು ಫಲಾನುಭವಿಗಳ ಕಲ್ಲಾಟ ಕೂಡ ಎದ್ದು ಕಾಣ್ತಾ ಇದೆ. ಮೊದಲಿಗೆ ಇವರು ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಏನು ಅವರ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ತದನಂತರದಲ್ಲಿ ಅವರು ಮೃತಪಟ್ಟಿದ್ರು ಕೂಡ ಅದರ ಯಾವುದೇ ರೀತಿ ಅಪ್ಡೇಟ್ ಮಾಡಿರಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಫಲಾನುಭವಿಗಳು ಏನ್ ಮಾಡ್ತಾರೆ ಅಂದ್ರೆ ಫೋನ್ ಪೇ ಮೂಲಕ ಆ ಒಂದು ಅಮೌಂಟ್ ನೇರವಾಗಿ ತಮ್ಮ ಅಕೌಂಟ್ಗೆ ಬರುವಂತೆ ಮಾಡ್ತಾರೆ. ಇದರ ನಡುವೆ ಈ ಇತ್ತೀಚೆಗೆ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಯಾರ ಅಕೌಂಟ್ಗೆ ಹಣ ಹೋಗ್ತಾ ಇತ್ತು ಅವರು ಮರಣ ಹೊಂದಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಮರಣ ಪ್ರಮಾಣ ಪತ್ರಿಕೆಯನ್ನು ಸಲ್ಲಿಕೆ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಅಕೌಂಟ್ಗಳ ಮೇಲೆ ಕೂಡ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಡೌಟ್ ಶುರುವಾಗುತ್ತೆ. ಯಾಕಂದ್ರೆ ಅಮೌಂಟ್ ಬಂದ ತಕ್ಷಣ ಅವರು ಫೋನ್ ಪೇ ಮೂಲಕ ಬೇರೆ ಅಕೌಂಟ್ಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಟ್ರಾನ್ಸ್ಫರ್ ಆದಂತಹ ಹಣ ಅಲ್ಲೇ ಜಮೆ ಆಗ್ತಾ ಇತ್ತು. ಅಂದ್ರೆ ಇವರಿಗೆ ತುರ್ತು ಸಂದರ್ಭ ಆಗಿರಲಿಲ್ಲ. ಈಗ ತುರ್ತು ಸಂದರ್ಭದಲ್ಲಿ ಅಮೌಂಟ್ ವಿತ್ ಡ್ರಾ ಮಾಡುವುದು ಬೇರೆ, ಜೊತೆಗೆ ಅಮೌಂಟ್ ಬಿದ್ದ ತಕ್ಷಣ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆ ಅಮೌಂಟ್ ಅಲ್ಲೇ ಇರುತ್ತೆ. ಈ ಒಂದು ಇಂಥ ಅನುಮಾನಾಸ್ಪದ ಅಕೌಂಟ್ಗಳ ಮೇಲೆ ಕೂಡ ನಿಗಾ ಇಟ್ಟಿರ್ತಾರೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಫಲಾನುಭವಿಗಳು ಮೃತಪಟ್ಟಿರೋದು ಗೊತ್ತಾಗುತ್ತೆ. ಆದ್ರೂ ಕೂಡ ಪದೇ ಇವರ ಅಕೌಂಟ್ ಅದೇ ಅಕೌಂಟ್ಗೆ ಅಮೌಂಟ್ ಜಮಾವಣೆ ಆಗ್ತಾ ಇರುತ್ತೆ. ಸರಿ ಸುಮಾರು 79 ಕೋಟಿಯಷ್ಟು ಹಣ ಜಮಾವಣೆ ಆದ ನಂತರ ಅಧಿಕಾರಿಗಳು ಗೊತ್ತಾಗುತ್ತೆ. ಇದೀಗ ಅವರು ಆ ಒಂದು ಹಣ ಪಡೆದುಕೊಂಡು ವಾಪಸ್ ಒಂದಿಷ್ಟು ಸರ್ಕಸ್ ಅನ್ನು ಮಾಡ್ತಾರೆ. ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮೌಖಿಕವಾಗಿ ಆದೇಶ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಹಣ ಇಸ್ಕೊಂಡವ್ರು ಕೊಡ್ತಾರ ಅನ್ನೋದನ್ನ ನೋಡಿದ್ರೆ ಖಂಡಿತವಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಕೊಡ್ಲೇಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣ್ತಿರೋದ್ರಿಂದ ಫಲಾನುಭವಿಗಳು ಅದನ್ನೇ ಎತ್ತಿ ಹಿಡಿದಿದ್ದಾರೆ. ಅಂದ್ರೆ ನಾವಾಗಿ ನಿಮ್ಮ ಹತ್ರ ಅಮೌಂಟ್ ಕೇಳಿಲ್ಲ, ನೀವಾಗಿ ಹಾಕಿರೋದ್ರಿಂದ ನಾವು ಅದನ್ನು ನಮ್ಗೆ ಬೇಕಾದಂಗೆ ಖರ್ಚು ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳು ಅಮೌಂಟ್ಗೆ ಅಂದ್ರೆ ಈಗ ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರ ಮರಣ ಪ್ರಮಾಣ ಪತ್ರವನ್ನು ಇವರು ಪರಿಶೀಲನೆ ಮಾಡಬೇಕಾಗುತ್ತೆ. ಅದ್ಯಾವುದು ಆಗದಂತ ಹಿನ್ನೆಲೆ ಈ ರೀತಿಯ ಎಡವಟ್ಟು ನಡೆದಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. 79 ಕೋಟಿ ಹಣ ಹೋಗಿರೋದು ಮೃತರ ಅಕೌಂಟ್ಗೆ. 79 ಕೋಟಿ ಮೃತ ಮಹಿಳೆಯರ ಖಾತೆಗೆ ಹೋಗಿರೋದು. 2023ರಿಂದ 24ರ ನವೆಂಬರ್ ವರೆಗೆ ಹೋಗಿದ್ದು ಗೃಹಲಕ್ಷ್ಮಿ ಹಣ ಹೋಗಿದ್ದು 79 ಕೋಟಿ. ಕುಟುಂಬಸ್ಥರು ಅದನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ಗಳ ಜೊತೆ ಹಣಕಾಸು ಇಲಾಖೆ ಅಧಿಕಾರಿಗಳು ಸಭೆಯನ್ನ ಮಾಡ್ತಿದ್ದಾರೆ. ದುಡ್ಡನ್ನ ವಾಪಸ್ ಕೊಡಿ, ವಾಪಸ್ ತರಿಸಿ ಅಂತೇಳಿ. ಈಗ ಕೊಟ್ಟಾಯ್ತು, 2,000 ರೂಪಾಯಿ ಬಂತು, ಅದು ಖಾಲಿ ಆಯ್ತು, ವರ್ಷನೇ ಕಳೆದೋಯ್ತು. ಇನ್ನೊಂದು 10 ದಿವಸ ಹೋದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. 2026 ಬಂದ್ಬಿಡ್ತು. ಈಗ ಬ್ಯಾಂಕ್ ಅವ್ರ ಹಿಂದೆ ಬಿದ್ರೆ ದುಡ್ಡು ತರಿಸಿ ಅಂದ್ರೆ ದುಡ್ಡು ಬಂತು, ದುಡ್ಡು ಯೂಸ್ ಆಯ್ತು, ಖರ್ಚಾಯ್ತು. ಈಗ 79 ಕೋಟಿ, ಎಷ್ಟು? 79 ಕೋಟಿ ಮೃತ ಮಹಿಳೆಯರ ಖಾತೆಗೆ ಹಣ ಹೋಗಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, 79 ಕೋಟಿ ಹಣ ಮೃತ ಮಹಿಳೆಯರ ಖಾತೆಗೆ ಹೋಗಿದೆ. ಇದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೇಗೆಲ್ಲ ಕಸರತ್ತು ನಡೀತಾ ಇದೆ? ಯಾರು ಎಡವಟ್ಟಿದ್ದು? ನಾಗೇಂದ್ರ ಬಾಬು,
ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಯಾರ್ಯಾರ ಅಕೌಂಟ್ಗೆ ಅಮೌಂಟ್ ಹೋಗಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಲು ಇದೀಗ ಆರ್ಥಿಕ ಇಲಾಖೆ ಸಾಕಷ್ಟು ಶತ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇದು ಪಾಸಿಬಿಲಿಟಿ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲಿ ಒಂದಿಷ್ಟು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಂದು ಇಲ್ಲಿ ನಿರ್ಲಕ್ಷ್ಯ, ಇವರು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಜೊತೆಗೆ ಒಂದಿಷ್ಟು ಫಲಾನುಭವಿಗಳ ಕಲ್ಲಾಟ ಕೂಡ ಎದ್ದು ಕಾಣ್ತಾ ಇದೆ. ಮೊದಲಿಗೆ ಇವರು ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಏನು ಅವರ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ತದನಂತರದಲ್ಲಿ ಅವರು ಮೃತಪಟ್ಟಿದ್ರು ಕೂಡ ಅದ್ರ ಯಾವುದೇ ರೀತಿ ಅಪ್ಡೇಟ್ ಮಾಡಿರಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಫಲಾನುಭವಿಗಳು ಏನ್ ಮಾಡ್ತಾರೆ ಅಂದ್ರೆ ಫೋನ್ ಪೇ ಮೂಲಕ ಆ ಒಂದು ಅಮೌಂಟ್ ನೇರವಾಗಿ ತಮ್ಮ ಅಕೌಂಟ್ ಗೆ ಬರುವಂತೆ ಮಾಡ್ತಾರೆ. ಇದರ ನಡುವೆ ಈ ಇತ್ತೀಚೆಗೆ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಯಾರ ಅಕೌಂಟ್ ಗೆ ಹಣ ಹೋಗ್ತಾ ಇತ್ತು ಅವರು ಮರಣ ಹೊಂದಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಮರಣ ಪ್ರಮಾಣ ಪತ್ರಿಕೆಯನ್ನು ಸಲ್ಲಿಕೆ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಅಕೌಂಟ್ ಗಳ ಮೇಲೆ ಕೂಡ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಡೌಟ್ ಶುರುವಾಗುತ್ತೆ. ಯಾಕಂದ್ರೆ ಅಮೌಂಟ್ ಬಂದ ತಕ್ಷಣ ಅವರು ಫೋನ್ ಪೇ ಮೂಲಕ ಬೇರೆ ಅಕೌಂಟ್ ಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಟ್ರಾನ್ಸ್ಫರ್ ಆದಂತಹ ಹಣ ಅಲ್ಲೇ ಜಮೆ ಆಗ್ತಾ ಇತ್ತು. ಅಂದ್ರೆ ಇವರಿಗೆ ತುರ್ತು ಸಂದರ್ಭ ಆಗಿರಲಿಲ್ಲ. ಈಗ ತುರ್ತು ಸಂದರ್ಭದಲ್ಲಿ ಅಮೌಂಟ್ ವಿತ್ ಡ್ರಾ ಮಾಡೋದು ಬೇರೆ, ಜೊತೆಗೆ ಅಮೌಂಟ್ ಬಿದ್ದ ತಕ್ಷಣ ಬೇರೆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಆ ಅಮೌಂಟ್ ಅಲ್ಲೇ ಇರುತ್ತೆ. ಈ ಒಂದು ಇಂಥ ಅನುಮಾನಾಸ್ಪದ ಅಕೌಂಟ್ ಗಳ ಮೇಲೆ ಕೂಡ ನಿಗಾ ಇಟ್ಟಿರ್ತಾರೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಫಲಾನುಭವಿಗಳು ಮೃತಪಟ್ಟಿರೋದು ಗೊತ್ತಾಗುತ್ತೆ. ಆದ್ರೂ ಕೂಡ ಪದೇ ಇವರ ಅಕೌಂಟ್ ಅದೇ ಅಕೌಂಟ್ ಗೆ ಅಮೌಂಟ್ ಜಮಾವಣೆ ಆಗ್ತಾ ಇರುತ್ತೆ. ಸರಿ ಸುಮಾರು 79 ಕೋಟಿಯಷ್ಟು ಹಣ ಜಮಾವಣೆ ಆದ ನಂತರ ಅಧಿಕಾರಿಗಳು ಗೊತ್ತಾಗುತ್ತೆ. ಇದೀಗ ಅವರು ಆ ಒಂದು ಹಣ ಪಡೆದುಕೊಂಡು ವಾಪಸ್ ಒಂದಿಷ್ಟು ಸರ್ಕಸ್ ಅನ್ನು ಮಾಡ್ತಾರೆ. ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮೌಖಿಕವಾಗಿ ಆದೇಶ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಹಣ ಇಸ್ಕೊಂಡು ಅವ್ರು ಕೊಡ್ತಾರ ಅನ್ನೋದನ್ನ ನೋಡಿದ್ರೆ ಖಂಡಿತವಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಕೊಡ್ಲೇಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣ್ತಿರೋದ್ರಿಂದ ಫಲಾನುಭವಿಗಳು ಅದನ್ನೇ ಎತ್ತಿ ಹಿಡಿದಿದ್ದಾರೆ. ಅಂದ್ರೆ ನಾವಾಗಿ ನಿಮ್ಮ ಹತ್ರ ಅಮೌಂಟ್ ಕೇಳಿಲ್ಲ, ನೀವಾಗಿ ಹಾಕಿರೋದ್ರಿಂದ ನಾವು ಅದನ್ನು ನಮ್ಗೆ ಬೇಕಾದಂಗೆ ಖರ್ಚು ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳು ಅಮೌಂಟ್ ಗೆ ಅಂದ್ರೆ ಈಗ ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರ ಮರಣ ಪ್ರಮಾಣ ಪತ್ರವನ್ನು ಇವರು ಪರಿಶೀಲನೆ ಮಾಡಬೇಕಾಗುತ್ತೆ. ಅದ್ಯಾವುದು ಆಗದಂತ ಹಿನ್ನೆಲೆ ಈ ರೀತಿಯ ಎಡವಟ್ಟು ನಡೆದಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. 79 ಕೋಟಿ ಹಣ ಹೋಗಿರೋದು ಮೃತರ ಅಕೌಂಟ್ಗೆ. 79 ಕೋಟಿ ಮೃತ ಮಹಿಳೆಯರ ಖಾತೆಗೆ ಹೋಗಿರೋದು 2023ರಿಂದ 24ರ ನವೆಂಬರ್ ವರೆಗೆ ಹೋಗಿದ್ದು. ಗೃಹಲಕ್ಷ್ಮಿ ಹಣ ಹೋಗಿದ್ದು 79 ಕೋಟಿ. ಕುಟುಂಬಸ್ಥರು ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ಗಳ ಜೊತೆ ಹಣಕಾಸು ಇಲಾಖೆ ಅಧಿಕಾರಿಗಳು ಸಭೆಯನ್ನ ಮಾಡ್ತಿದ್ದಾರೆ. ದುಡ್ಡನ್ನ ವಾಪಸ್ ಕೊಡಿ, ವಾಪಸ್ ತರಿಸಿ ಅಂತೇಳಿ. ಈಗ ಕೊಟ್ಟಾಯ್ತು, 2,000 ರೂಪಾಯಿ ಬಂತು, ಅದು ಖಾಲಿ ಆಯ್ತು, ವರ್ಷನೇ ಕಳೆದೋಯ್ತು. ಇನ್ನೊಂದು 10 ದಿವಸ ಹೋದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. 2026 ಬಂದ್ಬಿಡ್ತು. ಈಗ ಬ್ಯಾಂಕ್ ಅವ್ರ ಹಿಂದೆ ಬಿದ್ರೆ ದುಡ್ಡು ತರಿಸಿ ಅಂದ್ರೆ ದುಡ್ಡು ಬಂತು, ದುಡ್ಡು ಯೂಸ್ ಆಯ್ತು, ಖರ್ಚಾಯ್ತು. ಈ 79 ಕೋಟಿ ಎಷ್ಟು? 79 ಕೋಟಿ ಮೃತ ಮಹಿಳೆಯರ ಖಾತೆಗೆ ಹಣ ಹೋಗಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, 79 ಕೋಟಿ ಹಣ ಮೃತ ಮಹಿಳೆಯರ ಖಾತೆಗೆ ಹೋಗಿದೆ. ಇದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೇಗೆಲ್ಲ ಕಸರತ್ತು ನಡೀತಾ ಇದೆ? ಯಾರ ಎಡವಟ್ಟಿದೆ? ನಾಗೇಂದ್ರ ಬಾಬು, ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಯಾರ್ಯಾರ ಅಕೌಂಟ್ಗೆ ಅಮೌಂಟ್ ಹೋಗಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಲು ಇದೀಗ ಆರ್ಥಿಕ ಇಲಾಖೆ ಸಾಕಷ್ಟು ಶತ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇದು ಪಾಸಿಬಿಲಿಟಿ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲಿ ಒಂದಿಷ್ಟು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಂದು ಇಲ್ಲಿ ನಿರ್ಲಕ್ಷ್ಯ, ಇವರು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಜೊತೆಗೆ ಒಂದಿಷ್ಟು ಫಲಾನುಭವಿಗಳ ಕಲ್ಲಾಟ ಕೂಡ ಎದ್ದು ಕಾಣ್ತಾ ಇದೆ. ಮೊದಲಿಗೆ ಇವರು ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಏನು ಅವರ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ತದನಂತರದಲ್ಲಿ ಅವರು ಮೃತಪಟ್ಟಿದ್ರು ಕೂಡ ಅದ್ರ ಯಾವುದೇ ರೀತಿ ಅಪ್ಡೇಟ್ ಮಾಡಿರಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಫಲಾನುಭವಿಗಳು ಏನ್ ಮಾಡ್ತಾರೆ ಅಂದ್ರೆ ಫೋನ್ ಪೇ ಮೂಲಕ ಆ ಒಂದು ಅಮೌಂಟ್ ನೇರವಾಗಿ ತಮ್ಮ ಅಕೌಂಟ್ ಗೆ ಬರುವಂತೆ ಮಾಡ್ತಾರೆ. ಇದರ ನಡುವೆ ಈ ಇತ್ತೀಚೆಗೆ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಯಾರ ಅಕೌಂಟ್ ಗೆ ಹಣ ಹೋಗ್ತಾ ಇತ್ತು ಅವರು ಮರಣ ಹೊಂದಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಮರಣ ಪ್ರಮಾಣ ಪತ್ರಿಕೆಯನ್ನು ಸಲ್ಲಿಕೆ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಅಕೌಂಟ್ ಗಳ ಮೇಲೆ ಕೂಡ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಡೌಟ್ ಶುರುವಾಗುತ್ತೆ. ಯಾಕಂದ್ರೆ ಅಮೌಂಟ್ ಬಂದ ತಕ್ಷಣ ಅವರು
ಫೋನ್ ಪೇ ಮೂಲಕ ಬೇರೆ ಅಕೌಂಟ್ಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಟ್ರಾನ್ಸ್ಫರ್ ಆದಂತಹ ಹಣ ಅಲ್ಲೇ ಜಮೆ ಆಗ್ತಾ ಇತ್ತು. ಅಂದ್ರೆ ಇವರಿಗೆ ತುರ್ತು ಸಂದರ್ಭ ಆಗಿರಲಿಲ್ಲ. ಈಗ ತುರ್ತು ಸಂದರ್ಭದಲ್ಲಿ ಅಮೌಂಟ್ ವಿತ್ ಡ್ರಾ ಮಾಡೋದು ಬೇರೆ, ಜೊತೆಗೆ ಅಮೌಂಟ್ ಬಿದ್ದ ತಕ್ಷಣ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆ ಅಮೌಂಟ್ ಅಲ್ಲೇ ಇರುತ್ತೆ. ಈ ಒಂದು ಇಂಥ ಅನುಮಾನಾಸ್ಪದ ಅಕೌಂಟ್ಗಳ ಮೇಲೆ ಕೂಡ ನಿಗಾ ಇಟ್ಟಿರ್ತಾರೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಫಲಾನುಭವಿಗಳು ಮೃತಪಟ್ಟಿರುವುದು ಗೊತ್ತಾಗುತ್ತೆ. ಆದ್ರೂ ಕೂಡ ಪದೇ ಇವರ ಅಕೌಂಟ್ ಅದೇ ಅಕೌಂಟ್ಗೆ ಅಮೌಂಟ್ ಜಮಾವಣೆ ಆಗ್ತಾ ಇರುತ್ತೆ. ಸರಿ ಸುಮಾರು 79 ಕೋಟಿಯಷ್ಟು ಹಣ ಜಮಾವಣೆ ಆದ ನಂತರ ಅಧಿಕಾರಿಗಳು ಗೊತ್ತಾಗುತ್ತೆ. ಇದೀಗ ಅವರ ಆ ಒಂದು ಹಣ ಪಡೆದುಕೊಳ್ಳಲು ವಾಪಸ್ ಒಂದಿಷ್ಟು ಸರ್ಕಸ್ ಅನ್ನು ಮಾಡ್ತಾರೆ, ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮೌಖಿಕವಾಗಿ ಆದೇಶ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಹಣ ಇಸ್ಕೊಂಡವ್ರು ಕೊಡ್ತಾರ ಅನ್ನೋದನ್ನ ನೋಡಿದ್ರೆ ಖಂಡಿತವಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಕೊಡ್ಲೇಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣ್ತಿರೋದ್ರಿಂದ ಫಲಾನುಭವಿಗಳು ಅದನ್ನೇ ಎತ್ತಿ ಹಿಡಿದಿದ್ದಾರೆ. ಅಂದ್ರೆ ನಾವಾಗಿ ನಿಮ್ಮ ಹತ್ರ ಅಮೌಂಟ್ ಕೇಳಿಲ್ಲ, ನೀವಾಗಿ ಹಾಕಿರೋದ್ರಿಂದ ನಾವು ಅದನ್ನು ನಮ್ಗೆ ಬೇಕಾದಂಗೆ ಖರ್ಚು ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳು ಅಮೌಂಟ್ಗೆ ಅಂದ್ರೆ ಈಗ ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರ ಮರಣ ಪ್ರಮಾಣ ಪತ್ರವನ್ನು ಇವರು ಪರಿಶೀಲನೆ ಮಾಡಬೇಕಾಗುತ್ತೆ. ಅದ್ಯಾವುದು ಆಗದಂತಹ ಹಿನ್ನೆಲೆ ಈ ರೀತಿಯ ಎಡವಟ್ಟು ನಡೆದಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.